ನಮ್ಮ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸೋ ಪ್ರಯುಕ್ತ ನಾವು ನಿಮ್ಗಳಿಗೆಲ್ಲ ಉಪ್ಪಿಟ್ಟು ಕೊಡ್ತಾ ಇದ್ದೀವಿ. ಉಪ್ಪಿಟ್ಟಿನೇನು ರೆಡಿ ಆಗ್ತಿದೆ, ಯಾರು ಕೂಡ ಓಡ್ ಹೋಗಬಾರ್ದು ಮನೆಗೆ. ಉಪ್ಪಿಟ್ಟನ್ನ ತಿಂದೇ ಹೋಗ್ಬೇಕು, ಆಯ್ತಾ? ಮ್ಯಾಮ್, ಉಪ್ಪಿಟ್ಟಿನ ಜೊತೆಗೆ ಕೇಸರಿ ಬಾತ್ ಇಲ್ವಾ? ಕೇಸರಿ ಬಾತಿಗೆ ತುಪ್ಪ ಜಾಸ್ತಿ ಬೇಕು, ತುಪ್ಪ ಜಾಸ್ತಿ ರೇಟು ಅಂತ ಇವ್ರುಗಳು ಕೇಸರಿ ಬಾತೆ ಮಾಡ್ಸಲ್ಲ, ನನಗೆ ಚೆನ್ನಾಗಿ ಗೊತ್ತು. ಯಾರದು ಹಿಂದೆ ತಲೆಹರಟೆ ಮಾಡ್ತಾ ಇರೋದು? ಸುಮ್ಮನಿರಿ. ಕೇಸರಿ ಬಾತಿಗೆ ತುಂಬಾ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿರೋ ಯಾವುದೇ ಸ್ವೀಟನ್ನು ಮಾಡಬಾರ್ದು ಅಂತ ಇವಾಗ ತಾನೇ ಪ್ರಿನ್ಸಿಪಲ್ ಸರ್ ಹೇಳಿಲ್ವಾ ಸಕ್ಕರೆ ತಿನ್ನಬಾರ್ದು ಅಂತ? ಅದಕ್ಕೆ ನಾವು ಕೇಸರಿ ಬಾತ್ ಮಾಡಿಲ್ಲ, ತುಪ್ಪ ಜಾಸ್ತಿ ರೇಟು ಅಂತ ಅಲ್ಲ. ತಲೆಹರಟೆ ಮಾತೆಲ್ಲ ಬಿಡಿ, ಇವಾಗ ಚುಪ್ಪಿ ಒಂದೇ ಮಾತ್ರ ಹಾಡು ಹೇಳ್ತಾಳೆ. ಎಲ್ಲರೂ ಸೈಲೆಂಟ್ ಆಗಿ ನಿಂತ್ಕೊಂಡು ಕೇಳಿ. ಲಿನಿಶಾ, ಯು ಆರ್ ರೆಡಿ ರೈಟ್? ಮ್ಯಾಮ್, ಅದು ಏನಾಯ್ತು ಲಿನಿಶಾ? ರಾಜಕೀಯ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ, ಅವ್ರಗಳ ಮುಂದೆ ನೀನು ತುಂಬಾ ಚೆನ್ನಾಗಿ ಹಾಡು ಹೇಳ್ಬೇಕು, ಆಯ್ತಾ? ಏನು ಕೂಡ ತಪ್ಪು ಹೇಳಬಾರ್ದು. ಅದು ಮ್ಯಾಮ್, ನಾನು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಕಲ್ತ್ಕೊಂಡೇ ಬಂದೀನಿ. ನನಗೆಲ್ಲ ಲಿರಿಕ್ಸ್ ಗೊತ್ತು, ಆದ್ರೆ ಇಲ್ಲಿ ನಿಂತ್ಕೊಂಡು ಒಂದೇ ಮಾತರ ಮೇಳಕ್ ನಂಗೊಂಥರ ತೊಂದರೆ ಆಗ್ತಿದೆ ಮೇಡಮ್. ಏನ್ ತೊಂದರೆ ಆಗ್ತಿದೆ ಲಿನಿಶಾ? ನೀನ್ ಚೆನ್ನಾಗಿ ಕಲ್ತ್ಕೊಂಡಿದೀಯ ತಾನೆ, ಪ್ರಾಕ್ಟೀಸ್ ಕೂಡ ಮಾಡಿದೀಯಾ? ಪ್ಲೀಸ್ ಇವಾಗ ನೀಟಾಗಿ ಹೇಳು, ಆಯ್ತಾ? ಅದು ಮ್ಯಾಮ್, ಒಂಚೂರು ನಾನು ವಾಶ್ರೂಮಿಗೆ ಹೋಗಿ ಬರಲಾ? ಬೆಳಗ್ಗೆ ನಾನು ಸ್ವಲ್ಪ ಗೆಣಸ್ ತಿನ್ಬಿಟ್ಟೆ, ಹಾಗಾಗಿ ಹೊಟ್ಟೆ ಎಲ್ಲ ಗುಡುಗುಡುಗುಡುಗುಡ ಅಂತಿದೆ ಮ್ಯಾಮ್. ಅಯ್ಯೋ ದೇವ್ರೆ, ಲಿನಿಶಾ, ಅದನ್ನೆಲ್ಲ ಮುಗಿಸ್ಕೊಂಡು ನೀನು ಬರಬೇಕು ತಾನೆ, 1, 2ನೆಲ್ಲ. ಇವಾಗ ನೀನು ಒಂದೇ ಮಾತರಂ ಹಾಡು ಹೇಳ್ಬೇಕು. ಈಗ ನಿನಗೆ ಅರ್ಜೆಂಟ್ ಆಗ್ತಿದೆ ಅಂತ ಹೇಳ್ತಿದೀಯಲ್ಲ, ಏನು ಮಾಡಲಿ ಇವಾಗ ನಾನು? ಯಾವ ಸ್ಟೂಡೆಂಟ್ ಹತ್ರ ಹಾಡು ಹೇಳಿಸ್ಲಿ? ನೀನು ಎಷ್ಟು ಚೆನ್ನಾಗಿ ಭಾರತ್ ಮಾತೆ ಥರ ರೆಡಿಯಾಗಿ ಬಂದಿದೆಯಾ, ಕೈಯಲ್ಲಿ ಫ್ಲಾಗ್ ಇಟ್ಕೊಂಡು ರೆಡಿ ಆಗಿದೆಯಾ. ಏನು ಕೇಳು ರೆಡಿ ಆಗಿರೋದು? ಈ ಸಾಂಗ್ ಹೇಳೋಕ್ಕೋಸ್ಕರ ನೀನು ರೆಡಿ ಆಗಿರೋದು. ಅಂಥದ್ರಲ್ಲಿ ವಾಶ್ರೂಮಿಗೆ ಹೋಗ್ತೀನಿ ಅಂತ ಹೇಳ್ತಿದೀಯಲ್ಲ, ಈಗ ಏನು ಮಾಡೋಕ್ಕಾಗುತ್ತೆ? ನನಗಂತೂ ಗೊತ್ತಿಲ್ಲ. ನೀನು ಇವಾಗ ಹಾಡು ಹೇಳ್ಬಿಟ್ಟು ಆಮೇಲೆ ನೀನು ವಾಶ್ರೂಮ್ಗೆ ಹೋಗು ಅಷ್ಟೇ. ಅಯ್ಯೋ ಮ್ಯಾಮ್, ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನಂತೂ ವಾಶ್ರೂಮ್ಗೆ ಹೋಗ್ಲೇಬೇಕು. ನಾನು ವಾಶ್ರೂಮಿಗೆ ಬೇಗ ಓಡಿ ಬಂದ್ಬಿಡ್ತೀನಿ. ನೀವು ಅಲ್ಲಿವರೆಗೂ ಬೇರೆ ಏನಾದರೂ ಭಾಷಣ ಮಾಡಿ ಮ್ಯಾಮ್, ನಂಗಂತೂ ತಡ್ಕೊಳಕ್ಕಾಗ್ತಿಲ್ಲ, ನಾನು ಹೋಗ್ಲೇಬೇಕು. 2 ಮಿನಿಟ್ಸ್ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ನಿನಗೆ? ಬೇಗ ಸ್ಟಾರ್ಟ್ ಮಾಡ್ಬಿಡು ಹಾಡನ್ನ, ಮುಗಿಸ್ಬಿಟ್ಟು ಆಮೇಲೆ ವಾಶ್ರೂಮಿಗೆ ಓಡು. ಏನಾಗುತ್ತೆ ಏನಾಗುತ್ತೆ ಅಂತ ಕ್ವೆಶ್ಚನ್ ಮಾಡ್ತೀರಲ್ಲ ಮ್ಯಾಮ್, ಅನಾಹುತ ಆಗೋಗುತ್ತೆ. ಆಮೇಲೆ ಇಲ್ಲಿ ಯಾರು ನಿಂತ್ಕೊಳಕ್ಕಾಗಲ್ಲ, ಆ ಥರ ಆಗೋಗುತ್ತೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತು, ನಾನು ತುಂಬ ಚೆನ್ನಾಗಿ ಹಾಡು ಕಲ್ತ್ಕೊಂಡ್ಬಂದೀನಿ, ಹಾಡು ಹೇಳೋಕ್ಕೆ ಅಂತ ಫುಲ್ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ. ಆದರೆ ನನ್ನ ಹತ್ರ ಆಪ್ಷನ್ ಇಲ್ಲ, ನಂಗೆ ತಡ್ಕೊಳಕ್ಕಾಗ್ತಿಲ್ಲ, ನಂಗೆ ಮಾತಾಡೋಕ್ಕಾಗ್ತಿಲ್ಲ. ನಾನು ಇವಾಗಲೇ ನಿಮ್ಮ ಕೈಲಿ ಬಾವುಟ ಕೊಟ್ಟು ವಾಶ್ರೂಮ್ಗೆ ಹೋಗ್ತೀನಿ. ಬಾಯ್ ಮ್ಯಾಮ್. ಅಯ್ಯೋ ಲಿನಿಶಾ, ಹೋಗೇ ಬಿಟ್ಟಿಯೇನೆ, ನಿಂತ್ಕೊಳ್ಳೆ. ಈಗ ಯಾರ ಹತ್ರ ನಾನು ಈ ಪೀಡಿಯಾಟ್ರಿಕ್ ಸಾಂಗ್ ಹಾಡಿಸ್ಲಿ? ದೇವ್ರೇ, ಪ್ರಿನ್ಸಿಪಲ್ ನನ್ನ ಮಕ್ಕ ತುಂಬ ಉಗಿದ್ಬಿಡ್ತಾರೆ. ಈ ಲಿನಿಶಾನ ನಂಬ್ಕೊಂಡು ನಾನು ಮೋಸ ಹೋಗ್ಬಿಟ್ಟೆ. ಇವಾಗ ನಾನೇ ನಿಂತ್ಕೊಂಡು ಒಂದೇ ಮಾತರಂ ಹೇಳ್ಬಿಡ್ತೀನಿ. ಮ್ಯಾಮ್, ಚುಪ್ಪಿ ಅಕ್ಕ ಕೈ ಕೊಟ್ಟೋದ್ಲು. ಇವಾಗ ನಾನು ಹೇಳ್ತೀನಿ. ನಾನು ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಚುಪ್ಪಿ ಅಕ್ಕ ಮನೇಲಿ ಒಂದೇ ಮಾತರಂ ಹಾಡೋದನ್ನ ಕೇಳಿಸ್ಕೊಂಡು ಚೆನ್ನಾಗಿ ಕಲ್ತಿದ್ದೀನಿ. ನಾನೇ ಹೇಳ? ನಿಜವಾಗ್ಲೂ ಹೇಳ್ತೀಯಲ್ಲ ಅವೇಶ್? ಚೆನ್ನಾಗಿ ಹೇಳ್ತೀಯ ತಾನೇ? ಮ್ಯಾಮ್, ನಿಜವಾಗ್ಲೂ ಚೆನ್ನಾಗಿ ಹೇಳ್ತೀನಿ. ನನ್ನ ಅಕ್ಕ ಕಲ್ತ್ಕೊಂಡಿರೋದನ್ನ, ಅವಳು ಹೇಳೋದನ್ನ ಕೇಳಿಸ್ಕೊಂಡು ನಾನು ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಬೇಕಾದ್ರೆ ಹಾಡು ಬಿಟ್ಟು ತೋರಿಸ್ಲಾ? ಕೇಳಲ್ಲ ನಿಮಗೆ? ಸರಿ ಕೊಡೋಲ್ಲ ಅವೇಶ್, ನೀನೇ ಹೇಳು. ಇಲ್ಲಿ ಹಿಂದೆ ನಿಂತಿರೋ ದೊಡ್ಡ ಹುಡುಗರುಗಳಿಗೆ ಯಾರಿಗೂ ಗೊತ್ತಿಲ್ಲ, ಅರ್ಧಂಬರ್ಧ ತಪ್ಪೇ ಹಾಡು ಹೇಳ್ತಾರೆ. ನೀನಾದ್ರೂ ನನ್ನ ಮರ್ಯಾದೆ ಉಳಿಸ್ತೀಯಾ ಅಂತ ನೋಡೇ ಬಿಡೋಣ, ಹೇಳು. ನಾನು ಕೂಡ ನಿನ್ ಜೊತೆ ಸೇರ್ಕೊಂಡು ಹೇಳ್ತೀನಿ. ಅವಾಗ ನೀನೆಲ್ಲಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕೂಡ ಕವರ್ ಆಗುತ್ತೆ. ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ, ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ, ಪುಲ್ಲಕುಸುಮಿತಾ ದ್ರುಮದಲ ಶೋಭಿನಿ, ಸುಹಾಸಿನಿ ಸುಮಧುರ ಭಾಷಿಣಿ, ಸುಖಧಾಂ ವರದಾಂ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಜೈ ಹಿಂದ್. ವಾವ್, ತುಂಬಾ ಚೆನ್ನಾಗಿ ಹಾಡಿದ್ಯಲ್ಲ ಅವೇಶ್, ವೆರಿ ಗುಡ್ ಬಾಯ್. ನಿಮಗೆ ನಾನೊಂದು ಗಿಫ್ಟ್ ಕೊಡಿಸ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಸರಿ ಮಕ್ಕಳೇ, ನೀವೆಲ್ಲರೂ ಇವಾಗ ನಮ್ಮ ಶಾಲೆಯಲ್ಲಿ ಮಾಡಿರೋ ಉಪ್ಪಿಟ್ಟನ್ನ ತಿನ್ಕೊಂಡು ನಿಮ್ಮ ಮನೆಗೆ ಹೋಗ್ಬೋದು. ನಾಳೆಯಿಂದ ಯಾರು ರಜಾ ಹಾಕ್ತಲೇ ಶಾಲೆಗೆ ಬರಬೇಕು, ಆಯ್ತಾ? ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೆಂಗ್ ಒಂದೇ ಮಾತರಂ ಹಾಡಿದೆ ಅಂತ. ಚುಪ್ಪಿ ಅಕ್ಕ ಕಲ್ತ್ಕೊಂಡಿದ್ದನ್ನೆಲ್ಲ ನೋಡಿ ನಾನು ಕೂಡ ಕಲ್ತ್ಕೊಂಡಿದ್ದೆ. ಚಂದ ಹಾಡಿದೀನಲ್ವಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚುಪ್ಪಿ ಸ್ಟಾರ್ಟಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.